ಪ್ರೇಮವ ಪ್ರೇಮವ ಬಾರೆ ಲಘು ಲಘು ಒತ್ತಕತಿ ಅಲ್ಲಿ ನೀ ಎಷ್ಟು ಜನ ಸಾಲ ಹಚ್ಚಿ ನಿಂತಾರ ಏನೋ ಹಿಟ್ಟು ಹಾಕ್ಸ್ಕೊಂಬರಕ್ಕೆ ಬಾರವ್ವ ಬಡ ಬಡ ನಾವು 2 ದಿನ ಆಯ್ತು ರೊಟ್ಟಿ ತಿಂದನೆ ಬೇಗ ಬೇಗ ಬಾ ಲಘುನ ಹೋಗಿ ಹಿಟ್ಟು ಹಾಕ್ಸ್ಕೊಂಬರೋಣಂತ ಬರ್ತಾನೆ ಅಂದಿದ್ದಲ್ಲ ಬಂದೆ ಬೇಗ ಬಾರೇ ಬೇಗ ಬೇಗ ಎಷ್ಟು ಜನ ನಿಂತಿರ್ತಾರೋ ಏನೋ ಇನ್ನು ಏಟ ತಕ್ಕತೇನೆ ಹಿಟ್ಟು ಹಾಕ್ಸ್ಕೊಂಬರೋದು ಅವನು ನಿಂತಿದ್ದು ಹಾಕ್ಸ್ಕೊಂಡು ಹೋಗೋಣ ಅಂತ ನಾವು ಏನು ಮಾಡ್ತಾನ ಅಲ್ಲೇ ಇಟ್ಟೋದ್ರೆ ಏನಾರು ಜೋಳ ಗಿಡ ತಕ್ಕಂದನೋ ಅಂತ ಡೌಟ್ ಅದಕ್ಕೆ ಮತ್ತೆ ನಿಂತಿದ್ದು ಹಾಕ್ಸ್ಕೊಂಡು ಹೋಗ್ಬೇಕು ಈಗ ಏಟು ಮಾಡ್ತಾಳೆ ಏ ಬಾರೇ ಪ್ರೇಮಿ ಬೇಗ ಲಘು ಲಘುನ ಒಂದು ಉಸಿರಿಗೆ ಏಟ್ ಮಾತಾಡ್ತೀಯ ಭಾಗ್ಯಮ್ಮ ಬಂತಡಿ ಬಂದೆ ಇದನ್ನ ಬಾಕ್ಸ್ ತಗೊಳಕತ್ತಂತಡಿ ಬಂದೆ ಇದೇನೇ ಹಿಟ್ಟಿನ ಬಾಕ್ಸ್ ತಗೊಂಬರ್ತಾನೆ ಒಂದು ಬಕೆಟ್ ತಗೊಂಬಂದಿಯಲ್ಲ ಸಾರಕ ಬಕೆಟ್ ಇದ್ದಂಗೆ ಐತೆ ನೋಡವ ಅದು ಭಾಗ್ಯಮ್ಮ ಅದು ಬಾಕ್ಸ್ ತಗೊಂಬರೋಣ ಅಂದೆ ನನಗೆ ತಲೆ ಮೇಲೆ ಒತ್ಕಂದ್ರೆ ತಲೆ ಒಂಥರ ದಿಮಿ ದಿಮಿ ಅನ್ನಕತ್ತವ ಅದಕ್ಕೆ ಈಗಲೇ ರೂಢಿ ತಪ್ಪೋಗ್ಬಿಟ್ಟೈತಿ ಸುಮ್ಮನೆ ಅದಕ್ಕೆ ಬಕೆಟ್ ಹಾಕ್ಯಂಬಂದೆ ಮತ್ತಿನ್ನೇನು ಪ್ಲಾಸ್ಟಿಕ್ ಬಕೆಟ್ ತಗೊಂಬರೋಣ ಅಂದೆ ನಮ್ಮ ಸೊಸಿ ಬೈತಾಳ ಅದು ಹಿಟ್ಟು ಹಾಕ್ಸ್ಕೊಂಬಂದ್ಮೇಲೆ ಬಿಸಿದಿರ್ತದಲ್ಲ ಪ್ಲಾಸ್ಟಿಕ್ನಾಗೆ ಹಾಕ್ಬಿಡತ್ತಿ ಅಂತ ಅಂತತವ ಹಂಗಾಗಿ ಸ್ಟೀಲಿಂದ ಸುಮ್ಮನೆ ಅದ್ರಾಗ ಹಾಕ್ಯಂಬಂದತ್ತೆ ಜೋಳನ ಹೂನಿ ತಡಿ ಮತ್ತು ನಾನು ನಿನ್ನಂಗೆ ಪ್ಲಾಸ್ಟಿಕ್ ಬಕೆಟ್ನಾಗ ಹಾಕ್ಸ್ಕೊಂಬರ್ತಿದ್ದೆ ಹಿಟ್ಟೆಲ್ಲ ಆಮೇಲೆ ಒಂದ್ಸರಿ ಮೀನಾಕ್ಷಿ ಬಂದಿದ್ಲಲ್ಲ ಹಿಟ್ಟಿನ ಗಿರಡಿಗೆ ಪ್ಲಾಸ್ಟಿಕ್ನಾಗೆ ಹಾಕ್ಸ್ಕೊಬೇಡಬೇ ಹಿಟ್ಟನ್ನ ಸುಮ್ಮನೆ ಸ್ಟೀಲಿಂದ್ರಾಗ ಹಾಕಿಸ್ಕೆ ಅಂತ ಅಂದ್ಲ ಅದಕ್ಕೆ ನಾನು ಮತ್ತು ಸ್ಟೀಲಿನ ಬಾಕ್ಸ್ ಇದ್ವು ಮತ್ತು ಬಿಡು ಬಕೆಟ್ನಾಗ ಎಲ್ಲರೂ ಹಾಕ್ಸ್ತಾರ ಅಂತಂದು ಪ್ಲಾಸ್ಟಿಕ್ ಬಕೆಟ್ನಾಗ ಹಾಕ್ಸ್ಕೊಂಡು ಸುಮ್ಮನೆ ಅದ್ರಾಗ ಇಟ್ಕೊಂತಿದ್ನವ ಮತ್ತು ಹಿಂಗೆ ಮೀನಾಕ್ಷಿ ಅಂದ್ಲ ತಿನ್ಬೇಡಬೇ ಅದ್ರಾಗೆ ಅಂತಂದು ಹಂಗಾಗಿ ನಾನು ಸ್ಟೀಲಿನ ಬಾಕ್ಸ್ನ ಮನೆಗಿದ್ವಲ್ಲ ಮತ್ತು ಜೋಳ ಅದ್ರಾಗ ಹಾಕ್ಯಂಬಂದೆ ಮತ್ತು ಅದೇನ ಪ್ಲಾಸ್ಟಿಕ್ನಾಗ ತಿನ್ಬಾರ್ದಂತೆ ಅದು ಬಿಸಿ ಇರ್ತದಲ್ಲ ಹಿಟ್ಟು ಹಾಕ್ಸ್ಕೊಂಡ ಬಿಸಿ ಇರ್ತದಲ್ಲ ಅದೇನೇನ ಹಾಕತ್ತಂತವ ರಿಯಾಕ್ಸನ್ನ ಏನೋ ಹಾಕತ್ತಂತೆ ಪ್ಲಾಸ್ಟಿಕ್ನಾಗೆ ಹಾಕಬೇಡತ್ತಿ ಅಂತಂದ್ಲು ಮತ್ತು ನೀನು ಸಂಡ್ಗಿ ಮಾಡ್ದವು ಒಣಗಿಸಿರ್ತಾವಲ್ಲ ಅವು ಹಪ್ಪಳ ಇಂಥವು ಬೇಕಾದ್ರೆ ಹಾಕಿಡ್ರಿ ಇವನ್ ಮಾತ್ರ ಸ್ಟೀಲಿಂದಾಗ ಹಾಕ್ಸ್ಕೊಂಬರ್ರಿ ಅಂತಂದ್ರೆ ಆಮೇಲೆ ಬಂದು ಬಾಕ್ಸಿಗೆ ಹಾಕ್ತೇನೆ ಅವ್ನು ಎಲ್ಲಿ ತಲೆ ಮೇಲೆ ಒತ್ಕೊಳೋದು ರೂಢಿ ತಪ್ಪಗೈತೆ ಬಗ್ಗೆ ನನಗಲೇ ಒತ್ಕೊಂತಾನೆ ಆಮೇಲೆ ಇಳಿಸಿದ ಮೇಲೆ ತಲೆ ಒಂಥರ ದಿಮಿ ದಿಮಿ ಅನ್ನಕತ್ತವ ಹಂಗಾಗಿ ಸುಮ್ಮನೆ ಇದು ಕೈಗೆ ತಗೊಂಬಂದೆ ಆಮೇಲೆ ಬೇಕಾದ್ರೆ ಬಂದು ಬಾಕ್ಸಿಗೆ ಹಾಕ್ತೇನೆ ಸರಿ ಸರಿ ಬಾ ಮತ್ತು ಹೋಗೋಣ ಈಗ ಇಲ್ಲೇ ಮಾತಾಡ್ಕೊಂತ ನಿಂತ್ಕೊಂಡ್ರೆ ಅಲ್ಲಿನಿ ಎಷ್ಟು ಜನ ಅದಾರ ಏನೋ ನಿನ್ನೆ ಬೇರೆ ಕರೆಂಟ್ ಇರ್ತಲ್ಲ ಮಳೆ ಇಲ್ಲ ಏನಲ್ಲ ಬರೀ ಗಾಳಿಗೆ ಇವನು ಹಳ್ಳಿಗೆ 24 ತಾಸು ಕರೆಂಟ್ ಇರಲ್ಲ ತೆಗೆಯೋದು ಹಾಕೋದು ಹಂಗೆ ಮಾಡ್ತತಿ ಹುಡುಗ KBR ನೀನು ಒಂದು ಚಟ್ನಿ ಮಾಡೋಂಗಿಲ್ಲ ಅಲೆ ಬೆಳಗ್ಗೆಗೆ ಅಲೆ ಚಟ್ನಿ ಮಾಡಿ ಇಳಿಸಿದ್ಲೆ ಅಲೆ ಕರೆಂಟ್ ಹೋಗ್ಬಿಟ್ಟಿರ್ತೈತಿ ಹಂಗೆ ಒಂದು ಈಟ್ ಏನಾರ ಮಾಡ ಅಂತೇಳಿ ಮಜ್ಜಿಗೆ ಮಡಿಕೆಯಲ್ಲಿ ಮೊಸರು ಗಿರ್ರ ಅನ್ಸೋಣ ಅಂದ್ರೆ ಅಲೆ ಕರೆಂಟ್ ಹೋಗಿರ್ತೈತಿ ಏನು ಒಂದು ತಾಸಿಗೂ ಅರ್ಧ ತಾಸಿಗೂ ಕರೆಂಟ್ ತೆಗಿತಾನವ KBR ಅಯ್ಯಯ್ಯೋ ಮಳೆ ಇಲ್ಲ ಅಂತದಿಲ್ಲ ಮಳೆ ಅದು ಇತ್ತ ಬರಂಗಿಲ್ಲ ಇತ್ತ ಬಿಡಂಗಿಲ್ಲ ಜಿಟಿ 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 ಹಿಡ್ಕೊಂಡತಿ ತಣ್ಣ ಗಾಳಿ ಅಂತೂ ಅಯ್ಯಯ್ಯೋ ಬರೋರು ಅಂತ ತೇವ ಗಾಳಿ ಅಂತೂ ನನಗಂತೂ ಗಂಟ್ಲು ಹೆಂಗಾಗೈತೆ ನೋಡತ್ತು ಗಾಳಿಗೆ ಭಾರಿ ಥಂಡಿ ಐತೆ ಪ್ರೇಮವ ಅಯ್ಯೋ ಥಂಡಿ ಐತೆ ಅಂತ ಕೇಳ್ತೀಯಲ್ಲ ಭಾಗ್ಯಮ್ಮ ಅಯ್ಯಪ್ಪ ಭಾರಿ ಚಳಿ ನಾನಂತೂ ಅಯ್ಯಪ್ಪ ಒಳಗೂ ಚಪಲಕ್ಕೆ ನಡ್ಯಾಡ್ತಾನೆ ನೋಡು ಹಂಗಾಗ್ಬಿಟ್ಟೆ ನಮ್ಮವಂತೂ ಮನೆ ಟೈಲ್ಸು ಆ ಗಾಳಿ ಇದಕ್ಕೆ ತಣ್ಣಗೆ ನಮ್ಮ ನೋಡಿದ್ರೆ ಆ ಕಡೆ ಈ ಕಡೆ ಮನೆ ಕಡಿಮೆ ಅದಾವ ಗಾಳಿ ಹಂಗೆ ಬರಂಗಿಲ್ಲ ನೋಡು ಹಂಗಾಗಿ ಮನೆಗೂ ಚಪಲಕ್ಕೆ ಎಂಥದ್ದು ಅಥವಾ ಒಂಥರ ತಗೊಂಬಂದು ಕೊಟ್ಟಳಪ್ಪ ನಮ್ಮ ಸೊಸೆ ಅದನ್ನ ಹಾಕ್ಯಂಡು ಅಡ್ಯಾಡ್ತಾನೆ ನೋಡು ತಣ್ಣಗತ್ತತಿ ವಯಸ್ಸಾಗೈತಿ ಸುಮ್ಮನೆ ಹಂಗೆ ಅಡ್ಯಾಡ್ಬೇಡ್ರಿ ಅಂದು ಎಂಥವ ಮನೆಗೆ ಹಾಕ್ಯನವ ಚಪ್ಪಲ್ ಅಂತ ಆರ್ಡ್ರ್ ಮಾಡ್ಕೊಂಡು ತಗೊಂಬಂದು ಅವನ ಹಾಕ್ಯನಕತ್ತೇನೆ ನೋಡು ಬಾರೆ ಮತ್ತು ಒತ್ತಕತಿ ಬಾ ಬಡ ಬಡ ಹಿಟ್ಟು ಬೀಸ್ಕೊಂಬರನ್ ಬಾ ಯಾರಿಲ್ಲ ಬಿಡೇ ಜನ ಅದಾರ ಅಂತ ತಿಳ್ಕೊಂಡಿದ್ದೆ ಯಾರ್ಯಾರಿಲ್ಲ ಯಾರೋ ಬಾಕ್ಸ್ ಇಟ್ಟು ಹೋಗಿದಾರವ ಏನ ಹಿಟ್ಟು ಹಾಕಿರವ ಏನೇನೋ ಹಾಕ್ಬೇಕ ಯಾರು ಗೊತ್ತು ಯಾರಿದ್ದೀರಪ್ಪ ಬರಬೇ ಏನು ಜೋಳನ ರಾಗಿನ ಗೋಧಿನ ನಮ್ಮಿಬ್ರು ಜೋಳನ ಮತ್ತೆ ಹಾಕ್ತೀಯ ಬಡ ಬಡ ಮತ್ತೆ ಹಾಕ್ಕೊಡ ದೇವಣ್ಣ ಯಾರ್ಯಾರಿಲ್ಲ ನಾವು ಭಾರಿ ಜನ ಅದಾರ ಅನ್ಕೊಂಡು ಬಂದು ಮತ್ತೆ ಇನ್ನು ಕರೆಂಟ್ ಇರಲಿಲ್ಲಲ್ಲ ಹಂಗಾಗಿ ಭಾಳ ಜನ ಇರ್ತಾರ ಅಂತ ದೊಡ್ಡ ಬಂದ್ವಪ್ಪ ಅಲ್ಲೇ ಬೆಳಕಿನ ಭಾಳ ಜನ ಬಂದು ಹಾಕ್ಸ್ಕೊಂಡು ಹೋದ್ರು ಮತ್ತು ಈಗ ಅದೇ ಬಾಕ್ಸ್ ಇಟ್ಟೋಗ್ಯಾರ ನೋಡ್ರಿ ಈಗ ಹಾಕ್ಬೇಕು ಅವರು ಬಾಕ್ಸ್ ಇಟ್ಟೋಗಿದ್ದಾರೆ ಅವ್ರು ಬಂದ್ಮೇಲೆ ಹಾಕ್ಕೊಡಂತೆ ದೇವಣ್ಣ ಒಂದಿಟ್ಟು ನಮ್ಮ ಹಾಕ್ಕೊಡ ಜೋಳನ ಹೂನ ಅವ್ರು ಬಾಕ್ಸ್ ಇಟ್ಟೋಗಿದ್ದಾರೆ ಬೇಕಾದ್ರೆ ನಿಂತು ತರ್ಸ್ಕೊಂಡು ಹೋಗ್ತಾನ ಅವ್ರು ಬಂದ್ಮೇಲೆ ಹಾಕ್ಕೊಡಂತಿ ಮತ್ತೆ ನೀವು ನಮಗೆ ಹಿಟ್ಟು ಹಾಕ್ಕೊಟ್ಬಿಡತ್ತಾಗೆ ಅಯ್ಯಪ್ಪ ನಿಮಗೆ ಹಾಕ್ಕೊಟ್ರೆ ಅವರು ಮುಂಚೆಗೆ ಬಾಕ್ಸ್ ಇಟ್ಟೋಗಿದ್ದೀವಿ ನೀವು ನಮ್ಮ ಹಾಕೋಬಿಟ್ಟು ಈಗ ಬಂದ್ರೆ ಹಿಟ್ಟು ಹಾಕ್ಕೊಟ್ಟಿಯಲ್ಲ ಅಂತ ಜಗಳಾಡಿದ್ರೆ ಏನು ಮಾಡ್ಲಬೇ ನಾನು ನೀನು ಹೇಳ್ಬೇಕಪ್ಪ ಅವರಿಗೆ ಬಾಕ್ಸ್ ಇಟ್ಟು ಹೋದ್ರೆ ಆಟ ಎಲ್ಲ ಬಂದು ನಿಂತ್ಕೊಂಡಿದ್ದು ಹಾಕ್ಸ್ಕೊಂಡು ಹೋಗ್ಬೇಕು ಅಂತ ಮತ್ತು ನಿಂತ್ಕೊಂಡಿದ್ರೆ ಮತ್ತೆ ಹಾಕ್ಕೊಟ್ಟೆ ಹಿಟ್ಟನ್ನ ಅಂತ ಹೇಳ್ಬೇಕಪ್ಪ ನೀನು ಯಾಕೆ ಹೆದರ್ತೀಯ
ಅಯ್ಯೋ ಎದ್ರದಲ್ಲ ಬೇ ಅವ್ರು ಮುಂಚೆಗೆ ಇಟ್ಟೋಗ್ಯಾರ ಮತ್ತೆ ಹಾಕ್ಕೊಡ್ತೀನಿ. ಈಗ ನೀನು ಬಾಕ್ಸ್ ಮುಂಚೆಗೆ ಇಟ್ಟೋಗಿದ್ದೀನಿ, ನೀನು ಹಾಕ್ಕೊಡ್ತಿರ್ಲಿಲ್ಲ. ನಾನು ಸುಮ್ಮನೆ ಇರ್ತಿದ್ದೆ, ಎಲ್ಲಪ್ಪ ನಾನು ಬಾಕ್ಸ್ ಇಟ್ಟೋಗಿದ್ದೀನಿ, ಹಿಟ್ಟು ಹಾಕಬಿಟ್ಟು ಈಗ ಬಂದ್ರೆ ಹೋಗ್ತೀಯ ಅಂತಂದು ಜಗಳ ಆಡ್ತಿದ್ದೆ ಇಲ್ಲಿ ನೀನು. ಆವಾಗಿಂದ ಅವಾಗ ಇಟ್ಟೋಗಿದ್ರೆ ಅವಾಗ ಬೇರೆ ಕತಿ. ಈಗ ನಾವು ತಗೊಂಬಂದೇವಿ, ಸುಮ್ಮನೆ ಹಾಕ್ಕೊಡಿ ಹಿಟ್ಟು. ಮಿಸಿ ನಾನು ಮಾಡಿ ಬಡ ಬಡ ಹಿಟ್ಟು ಹಾಕ್ಕೊಡಪ್ಪ. ಇನ್ನೇನು ಅವ್ರು ಬರತ್ತಿಗೆ ನಮ್ಮ ಇಬ್ರು ಹಿಟ್ಟು ಹಾಕಿಸ್ಕೊಂಡು ಮುಗಿದ ತಗ. ಆಯ್ತು ತಗೊಳ್ರಿ. ಹೇಳ್ರಿ, ಜೋಳ ಹಾಕ್ರಿ. ಶುರು ಬೇ ಬಗಿಮ, ಜೋಳ ಶುರು ಮಿಷಿನಿಗೆ ಆನ್ ಮಾಡ್ತೀನಿ. ತಗೊಳಪ್ಪ. ಸರಿ ತಗ. ಇರು, ಅದೇ ಬಾಕ್ಸ್ನೆಲ್ಲ ಆ ಕಡೆಗೆ ಇಟ್ಟು ಬರ್ತಂತ ತಡಿಯಬೇ. ಆನ್ ಮಾಡ್ದೇನಪ್ಪ ಮಿಸ್ಸಿನ. ಒಂದಿಟ್ಟು ಚಂದಾಗ ಹಾಕು ದೇವಣ್ಣ, ರೊಟ್ಟಿ ಚೆನ್ನಾಗಿ ಬರ್ಬೇಕು ನೋಡು. ನೀವೇನು ಹಿಟ್ಟು ಹೊಸ್ದಾಗ ಹಾಕ್ಸ್ಕೊಂಡು ಹೋಗ್ತೀರೇನ ಬೇ? ಯಾವಾಗ ನೋಡಿದ್ರು ಇಲ್ಲೇ ಬಂದು ಹಿಟ್ಟು ಹಾಕ್ಸ್ಕೊಂಡು ಹೋಗಂಗಿಲ್ಲ, ಚೆನ್ನಾಗಿ ಹಾಕಂಗಿಲ್ಲ ನಾವು. ಚೆನ್ನಾಗಿ ಹಾಕ್ತೀಯಾ? ಹಂಗ ಅನ್ನೋದು ಒಂದು ಮಾತು ಅನ್ನೋದಪ್ಪ. ಎಷ್ಟು ಕೆ ಜಿ ಅದಾವ ಬೇ ಜೋಳ? 5 kg ಅದಾವ ದೇವಣ್ಣ. ಪ್ರೇಮಕರ ನಿಮ್ಮ ಎಷ್ಟು ಕೆ ಜಿ ಅದಾವ್ರಿ ಜೋಳ? ಇರಾನ ಗಂಡ ಹೆಂಡತಿಗೆ 3 kg ಜೋಳ ತಗೊಂಬಂದ ನೋಡಪ್ಪ. ಇನ್ನೇನು ಮಗ ಸೊಸಿ ಬೆಂಗಳೂರಿನಾಗ ಇರ್ತಾರೆ, ಅವ್ರು ಹೋಗಿ ಅಂತ ಬರ್ಕಂತಿರ್ತಾರೆ. ಒಂದು ತಿಂಗಳಿಗೆ ಒಂದ್ಸರಿ ಅಕ್ಕ 3 kg ತಗೊಂಬಂದ ನೋಡು. ನಮ್ಮವೇನು ಕಡಿಮೆ ಆದ ತಗ, ಲಗು ಲಗು ಬಾಗಿ ಮುಂದೆ ಹಾಕಿ ನಮ್ದು ಜೋಳ ಹಾಕ್ತಾನ ತಗಿ. ಹಾಕಂತ್ರಿ. ಈಗ ಅವ್ರು ಬರತ್ಲಿಗೆ ಹಾಕೊಟ್ಟೆ ಸೈ, ಇಲ್ಲಿ ಬಂದು ಏಳು ಜಗಳ ಆಡ್ತಾರೇನ. ಹೌದಾ ತಮ್ಮ? ಯಾರು ಡಬ್ಬಿ? ಇವರು ರತ್ನಮ್ಮನವು ಬೇವು. ಒಂದು ಡಬ್ಬೆಗೆ ಜೋಳ, ಒಂದು ಡಬ್ಬೆಗೆ ಗೋಧಿ. ಈ ಒಂದು ಹಿಟ್ಟು ಹಿಂಗೆ ಹೋಗ್ಬರ್ತಾನಪ್ಪ ಮನೆ ಕಡೆಗೆ ಹಾಕಿಟ್ಟಿರು ಅಂತ ಹೇಳೋಗ್ಯತಿ. ಈಗ ರತ್ನಮ್ಮ ಬರತ್ಲಿಗೆ ಬಡ ಬಡ ನಿಮ್ಮ ಹಿಟ್ಟು ರೆಡಿ ಮಾಡಿ ಕೊಡ್ಬೇಕು ಈಗ ನಾನು. ರತ್ನಮ್ಮನವ ಏನು ರಾಣಿ ರತ್ನಿ ಡಬ್ಬಿಗಳವು? ಅಯ್ಯೋ ಮೊದಲೇ ಹೇಳ್ಬೇಕ ಬೇಡ ದೇವ. ಹೋಗ ನೀನ, ನಾನು ಯಾರೋ ಬೇರೆವು ಅನ್ಕಂದು ಹಾಕ್ಕೊಡು, ಅವ್ರು ಬಂದು ಹೇಳಿದ್ರಕತ್ ಬಿಡು ಅಂತ ಹಾಕಿ. ಅಯ್ಯವ್ವ ಜಗಳ ಗಂಟ್ಯ. ಮೊದಲೇ ಹೇಳಕ್ಕೆ ಬರಲಿಲ್ಲ ನಾ ಹುಡುಗ ನಿನಗೆ. ಈಗ ನೋಡಿಗ ನಮ್ಮವೇನಾರು ದೊಡ್ಡ ಹಿಟ್ಟು ಆಗಲಿಲ್ಲ ಆತು, ಇಬ್ರು ಬಚಾವು, ನಾನು ಪ್ರೇಮಿ. ಈಗ ಏನಾರು ಹಾಕಿ ಈಗ ಬಂದ್ಲ ಅಂದ್ರೆ ಹಂಗೆ ಜಗಳಾಡಲ್ ತಡಿ. ನೀನು ಭಾರಿ ಪಾಡು ಮಾಡಿದೆ ಬಿಡಪ್ಪ. ಬಗ್ಗೆಮ್ಮ ಪ್ರೇಮಕ್ಕ, ನಿಮೀಗ ಒಂದೇ ಬ್ಯಾಡ, ಸುಮ್ಮನೆ ಮೊದ್ಲು ಯಾರು ತಗೊಂಬಂದಿಟ್ಟಾರ ಅವ್ರು ಡಬ್ಬಿ ಹಾಕ್ತೀನಿ ಅಂತಂದು ನೀವು ಹೇಳಿದ ಮಾತು ಕೇಳಲಿಲ್ಲ. ನಾವು ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗ್ತೀವಿ ಅಂದರೆ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತಿ? ಈಗ ಅದಕ್ಕೆ ದೊಡ್ಡ ಹಾಕಿ ನಾನೇನು ಹಾಕಂಗಿಲ್ಲ, ಮಿಷಿನ್ ಹೆಂಗೆ ಓಡ್ತತ ಹಂಗೆ. ಅಲ್ಲಲ್ಲೇ ಹುಡುಗ, ನೀನು ಹೇಳ್ಬೇಕ ಬೇಡ. ನೀನು ಹೇಳಲ್ಲ ಬರ ಯಾರು ಇಟ್ಟೋಗಿದಾರೆ ಅಂದೆ ಹಾಕಿ ಹೆಸರು ಹೇಳಲೇ ಇಲ್ಲ ನೀನು. ನಾವು ಹೆಸರು ಹೇಳಿದ್ರೆ ಹಾಕಿದ ಹಾಕಿ ಆಮೇಲೆ ಹಾಕ್ಸ್ಕೊಂಡು ಹೋಗಿದ್ವತ್ತ. ದೇವಣ್ಣ ನೀನು ಹೆಸರು ಹೇಳಲಿಲ್ಲ ಯಾರೋ ಅಂತೇಳಿ ಡಬ್ಬಿ. ಅಯ್ಯಪ್ಪ ಈಗ ರತ್ನವನ್ ಕೈ ಸಿಗಾಕೆಂದು ಈಗ ಹಂಗೆ ಜಗಳಾಡಲ್ ತಡಿಯಾಕಿ. ನೀನು ಮೊದಲೇ ಹೇಳ್ಬೇಕ ಬೇಡ ಆಕಿ ರತ್ನವಂದ ಬಾಕ್ಸ್ ಅಂತೇಳಿ. ನನಗಂತೂ ಹಂಗೆ ತಂಡಾಡಿಸಿ ಬಯಂಗಲ್ ಈಗ ಆಕಿ. ಮೊದಲೇ ಆಕಿ 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಚಿಕನ್ ಸಾಂಬಾರು ಇಸ್ಕೊಂಬರಕ್ಕೆ ಹೋಗೋಣ. ಈಗ ನೋಡಿ ನನ್ನ ಹಂಗೆ ಕೈ ತಗೊಳಂಗಿಲ್ಲ ತಗ. ನಮ್ದು ಇವತ್ತು ಗ್ರಾಚಾರ ಸರಿ ಇಲ್ಲ ತಗಂಗಾರ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ. ಕೈಯ ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ ಟೌನ್ ಟೌನ್ ಟಡ ಟೌನ್ ಟೌನ್. ದೇವಣ್ಣ, ನಮ್ಮ ಗೋಧಿ ಜೋಳ ಹಾಕಿದೇನಪ್ಪ. ಏನೇ ಪ್ರೇಮಿ, ಬಾಗಿ ನೀವು ಹಿಟ್ಟಕ್ಸ್ಕೊಂಡು ಹೋಗಿ ಬಂದ್ರೆ ನಾ ಬಂದಾಗ ಇದ್ದಿಲ್ಲ. ನೀವು ಹಂಗೆ ನಿಂತೀರ ಈ ಕರ ಬಡ್ದಾರಂಗೆ. ಏನಾತ್ರಿ ನಿಮಗೆ? ದೇವಣ್ಣ, ನೀನು ಅಕ್ಕಲ್ ನಿಂತ ನಿಂತಿ. ನಮ್ಮ ಹಿಟ್ಟು ಆಗಿದವ ಇಲ್ಲ ಹೇಳಿಲ್ಲಿ. ಅದು ಅದ ಇನ್ನೇನು ನಿಮ್ಮವ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಕಕ ಅಂತ ಹೊಂಟಿದ್ದೆ ಆಟದಿಗೆ. ಏನಾಯ್ತು? ಈ ಆಟದಿಗೆ ಈ ಭಾಗ್ಯಮ್ಮ ಪ್ರೇಮಕ್ಕ ನಾವು ನಿಂತ್ಕೊಂಡಿದ್ದು ಹಾಕ್ಸ್ಕೊಂಡು ಹೋಗೋವಪ್ಪ. ಒಂದಿಟ್ಟು ಭಾಳ ಅರ್ಜೆಂಟ್ ಐತಿ, ರೊಟ್ಟಿನ ತಿಂದಿಲ್ಲ, ಹಂಗಾಗಿ ನಿಂತ್ಕೊಂಡಿದ್ದು ಹಾಕ್ಸ್ಕೊಂಡು ಹೋಗೋವಪ್ಪ. ಮಿಸಿನಿಗೆ ನಮ್ಮ ಜೋಳ ಹಾಕ್ಕೊಡು ಅಂತಂದ್ರೆ ಹಾಕಿ ಹಂಗೆ ಹಿಂಗಿಟ್ಟು ನೀನು ಬಂದಬಿಟ್ಟು ನೋಡು ರತ್ನಮ್ಮ. ದೇವ, ನಾನು ಹೊತ್ತಿಗೆ ಮುಂಚೆ ಎದ್ದು ಜೋಳ ಗೋಧಿ ಎಲ್ಲ ಹಾಕ್ಯಂದು ಬಾಕ್ಸಿಗೆ 8 ಗಂಟೆಗೆ ಬಂದು ಇಟ್ಟೋಗಿದ್ದೀನಿ. ಒಂದು ಈಟು ಹಿಂಗೆ ಹೋಗಿ ಬರ್ತಾನಪ್ಪ. ಮುದ್ದೆ ಮಾಡಿಟ್ಟು ಬಂದಿದ್ದೆ, ಹೊಟ್ಟೆ ಭಾರಿ ಹಸ್ತತ್ತು. ಒಂದು ಈಟು ಉಂಡು ಬರತ್ಲಿಗೆ ಹಾಕಿಡು ಅಂತ ಹೇಳಿದ್ದೀನಿ. ಅಲ್ಲಿ ಮಳ್ಳೇರು ಬರತ್ಲಿಗೆ ಈ ಹಡಿಬಿಟ್ಟಿರ್ದ ಬರತ್ಲಿಗೆ ಅವ್ರ ಮಾತು ಕೇಳ್ಕೊಂಡು ಅವ್ರ ಜೋಳನ ಹಾಕಿದೀಯ ಎಲ್ಲ ನಿನ್ನ ದೇವ. ನನಗೇನು ಅನ್ಕೋಬಿಡವ. ನಾನು ಅವ್ರಿಗಿಬ್ರಿಗೂ ಅಂದೆ, ಇಲ್ಲ ಮೊದಲು ಬಾಕ್ಸ್ ಇಟ್ಟು ಹೋಗಿದಾರ ಅವ್ರವ ಫಸ್ಟ್ ಹಾಕೋದು ಅಂತ ಅಂದದಕ್ಕೆ ಇವರಿಬ್ರು ಏನು ಅನ್ಬೇಕು ಗೊತ್ತಾ? ಇಲ್ಲಪ್ಪ ಅವರು ಬೇಕಾದರೂ ಫಸ್ಟ್ ಬೇಕಾದ್ರೆ ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗ್ಬೇಕು, ಹಂಗೆ ಬಾಕ್ಸ್ ಇಟ್ಟು ಹೋಗ್ಬಿಟ್ರೆ ಅವ್ರವ ಹಾಕೋದ ಹೋಗ ನಾವು ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಜೋರು ಮಾಡಿದ್ರು ಇಬ್ರು. ನಾನು ಅದಕ್ಕೆ ಬಿಡ ಹಾಕಿದ್ದೆ, ನನ್ನೇನು ಭಯಪಡ ನೋಡು. ಇದ್ರಾಗ ನಮ್ದೇನು ತಪ್ಪಿಲ್ಲವ. ಹೌದೇನ್ರಿ ಹಡಿಬಿಟ್ಟಾರ? ನೀವು ಬಾಕ್ಸ್ ಇಟ್ಟು ಹೋದಾಗ ಹಂಗ ಇವರು ದೇವಣ್ಣ ಹಾಕ್ಕೊಡ್ಬೇಕು ಹಿಟ್ಟು, ನಾವು ಬಾಕ್ಸ್ ಇಟ್ಟು ಹೋದಾಗ ನಿಂತ್ಕೊಂಡಿದ್ದು ಹಾಕ್ಸ್ಕೊಂಡು ಹೋಗ್ಬೇಕ? ಹೌದೇನ್ರಿ? ಹಂಗಂದ್ರೆ ನೀವು ಅದು 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 ಏನ್ ಹೇಳ್ರಿ ಅದು? ಸುಮ್ಮನೆ ನಾವಿಬ್ರು ಫ್ರೆಂಡ್ ಅಲ್ಲನೇ, ನೀನು ಹಂಗೆಲ್ಲ ಮಾಡಬೇಡ.
ನಮ್ಮವೇನು ಬರೀ 5 kg ಅದಾವೆ ಈಗ ಒಂದು 5 ನಿಮಿಷಕ್ಕೆ ಹಾಕತ್ತಾಗ ಹಿಟ್ಟು ಹಂಗೆ ಮಾತಾಡ್ಕ್ಯಾಂತ ನಿಂತ್ಕೊಂಡ ಆಟತಿಗೆ ನಮ್ದು ಹಿಟ್ಟು ಮುಗೀತೈತಿ ಪ್ರೇಮಿದು ಮುಗೀತೈತಿ ಆಮೇಲೆ ನಿಂತ್ಕೊಂಡು ತಾಕ್ಸಂಡು ಅಂತಾಗ ಹಂಗೆಲ್ಲ ಸಿಟ್ಟು ಮಾಡ್ಕೋಬಾರ್ದು ಸಿಟ್ಟು ಮಾಡ್ಕೋಬಾರ್ದು ಅದೆಲ್ಲ ನನಗೆ ಗೊತ್ತಿಲ್ಲ ತೆಗಿ ಇಲ್ಲಿ ನಿನ್ನ ಜೋಳ ತಕ್ಕ ಇಲ್ಲಿ ನಾನು ಹಾಕ್ಸ್ಕೊಂಡು ಹೋಗ್ಬೇಕು ಬೆಳಗ್ಗೆನೆ ನಾನು ಹೊತ್ತು ಮುಂಚೆ ಎದ್ದು ಬಂದು ಇಲ್ಲಿ ಬಾಕ್ಸ್ ಇಟ್ಟು ಹೋಗಿರಾಕಿ ತೆಗಿ ನೀನು ತೆಗಿ ಬಾಕ್ಸ್ ತೆಗಿಯೋದು ಅದೇ ಜೋಳ ತೆಗಿ ಅದೇ ಬಣ್ಣ ನಮ್ಮ ಹಾಕು ರತ್ನಮ್ಮ ಅದೇ ಹಂಗಾಕತೆ ಜೋಳ ಅಲೆ ಮಿಷಿನಿಗೆ ಸುರಿದಾರ ಈಗ ಜೋಳ ತಕ್ಕ ಬಾಕ್ಸ್ ತಕ್ಕ ಅಂದ್ರೆ ಅದು ಹೆಂಗೆ ತೆಗಿಯಕಾಕತೆ ಈಗ ತಡಿ ಒಂದು ನಿಮಿಷ ಈಕಿ ಯಾರಕ್ಕೆ ಏಕಿ ಅಂತ ನೋಡು ಭಾಗ್ಯ ಹಾಕ್ಸ್ಕೊಂಡು ಹೋಗ್ಲಿ ಆಮೇಲೆ ನಾನು ಹಾಕ್ಸ್ಕೊಂತಾನ ಬರೀ ನಮ್ಮ 3 kg ನವ ಇರೋದು ಗೋಧಿನೂ ಇಲ್ಲ ರಾಗಿನೂ ಇಲ್ಲ ಬರೀ ಜೋಳನೇ ರತ್ನಮ್ಮ 3 kg ಇರೋದು ಹಂಗೆ ಒಂದು ನಿಮಿಷದಾಗ ಈಕಿದೆ ಯಾರು ಭಾಗ್ಯ ಮುಂದೆ ಒಂದು 4 ನಿಮಿಷ ನಂದೊಂದು 3 ನಿಮಿಷ ಎಷ್ಟಾಗ್ತವ 7 ನಿಮಿಷ ನಿಂತ್ಬಿಡು ಹಾಗೇ ಬಿಡ್ತೈತಿ ನಮ್ಮಿಬ್ರದ್ದು ಹಿಟ್ಟು ರೆಡಿ ಆಗತ್ತ ಆಮೇಲೆ ನೀನು ಹಾಕ್ಸ್ಕೊಂಡು ಆರಾಮಾಗಿ ಗೋಧಿ ಜೋಳ ರಾಗಿ ಎಲ್ಲ ಹಾಕ್ಸ್ಕೊಂಡು ಹೋಗಂತ ಪೆಂಟರ ಏಯ್ ದೇವಣ್ಣ ತೆಗಿಯ ಜೋಳನ ಅದೇ ಹಂಗ ನೀನು ಹಾಕ್ತೀಯ ನಾನು ಫಸ್ಟ್ ಇಟ್ಟೋಗಿರಕ್ಕಿ ಈಗ ದೊಡ್ಡ ನನಗೆ ಗೋಧಿ ಜೋಳ 2 ನನಗೆ ಹಾಕ್ಕೊಡ್ಬೇಕು ಅಯ್ಯೋ ಏನು ಮಾತಾಡ್ತೀಯ ರತ್ನಮ್ಮ ನೀನು ಅದು ಮಿಷಿನಿಗೆ ಅಲ್ಲೇ ಜೋಳ ಸುರಿದು ಬಿಟ್ಟದಾನಿ ಅಲ್ಲಿ ಹಿಟ್ಟು ಈಗ ಚಾಲು ಮಾಡೋದು ಒಂದೇ ಈಗ ಅಲ್ಲಿ ಚಾಲು ಮಾಡಿದೇನಿ ಹಿಟ್ಟು ಅಲ್ಲಿ ಅರ್ಧ ಮುಗ್ದತಿ ಈಗ ಜೋಳ ತಕ್ಕ ಹಿಟ್ಟು ತಕ್ಕ ಅಂದ್ರೆ ಅದೇ ಹಂಗಾಕತಿ ತಡಿಯಬಿ ಒಂದು 3-4 ನಿಮಿಷ ಈಗ ಹಾಕ್ಬಿಡ್ತಾನೆ ಏನು ಮಾಡೋಕ್ಕಾಗಂಗಿಲ್ಲ ಜೋಳ ತಕ್ಕರಂಗಂಗಲ್ಲ ವಾಪಸ್ ಅದು ಹೆಂಗೆ ತಗೊಳಕ್ ಬರ್ತೈತಿ ವಾಪಸ್ ತಗೊಳಕ್ ಬರೋಣ ಅದು ಹೆಂಗಪ್ಪ ಹಾಕಿದಿ ಮತ್ತೆ ನೀನು ಫಸ್ಟು ನಮ್ಮ ಹಿಟ್ಟು ಹಾಕ್ಬಿಡ್ಬೇಕು ತಾನೆ ನೀನು ಬಂದು ನಿಂತ್ಕೊಂತವಿ ಅಂತ ವಯಾರ ಮಡಿಕೆ ನಿಂತ್ಬಿಟ್ರೆ ಅವ್ರು ಹಾಕ್ಕೊಡ್ತೀಯ ನೀನು ನೀನು ಎಂತಾನ ಈಕಿ ಹಿಂಗೆಲ್ಲ ಹೇಳಿದ್ರೆ ಸಿಟ್ಟು ಸೆಡವು ಮಾಡಿದ್ರೆ ಈಕಿ ಬಗ್ಗಕ್ಕೆಲ್ಲ ಏನಾರ ಒಂದು ಉಪಾಯ ಮಾಡು ನಿಂದೇನ ಅರ್ಧ ಆತು ಜೋಳ ನಾನು ಹಾಕ್ಸ್ಕೊಂಡು ಹೋಗನ ತಗಯ್ಯಾಗ ನೀನು ಯಾರು ನಿಲ್ಬೇಕೇವ ಇಲ್ಲಿ ಹಿಟ್ಟು ಹಾಕ್ಸ್ಕೊಳಕ್ಕೆ ನಿಂತ್ಕೊಳಕ್ಕೆ ಬೇಜಾರು ಬಂದೋಕತಿ ಏನಾರ ಮಾಡಿ ಭಾಗ್ಯಮ್ಮ ಏನು ಮಾಡೋದೆ ಈಕಿ ರೌದ್ರಾವತಾರ ತಾಳಿದ್ರೆ ಸುಮ್ಮನಿರಕ್ಕೆ ಅಲ್ಲಿಕಿ ಈಕಿಗೆ ಏನಾರ ಒಂದು ಪಿಲಾನ್ ಮಾಡ್ತಂತಡಿ ಹೆಂಗಾರ ಮಾಡಿ ಒಂದು ಪಿಲಾನ್ ಮಾಡು ಸುಮ್ಮನಿರಂಗೆ ನಾವಿಬ್ರು ದೌಡ್ ಹಾಕ್ಸ್ಕೊಂಡು ಹೋಗೋಣ ಆಮೇಲೆ ಬೇಕಾಕಿ ನಿಂತಿದ್ದು ಹಾಕ್ಸ್ಕೊಂಡು ಹೋಗ್ಕೊಳತ್ತಾಗಿ ಅಲ್ಲ ಒಂದು ನಿಮಿಷ ತಡಿ ರತ್ನಿ ತಡಿ ಏನೋ ನೆನಪಾತು ಅಲ್ಲೇ ಪ್ರೇಮವ ಈತ ನೋಡಿ ಹಿತ್ತಾಗೆ ಪ್ರೇಮವ ಈಗ ನಾನು ನಿಮ್ಮ ಮನೆ ಹತ್ರ ಬಂದಿದ್ನಲ್ಲ ಎಂಥದ್ದು ಸೀರೆ ತಗೊಂಬಂದನಿ ಅಂದಿದ್ದಲ್ಲೇ ತೋರಿಸ್ಲೇ ಇಲ್ಲಲೇ ಸುಮ್ಮನೆ ತಗ ಸೀರೆ ನೋಡ್ಕೊಂಡಾರ ನಿಂತಿದ್ರ ನಾವು ಬರತ್ಲಿ ಈ ಕೇಳತ್ ನಮ್ಮ ಹಾಕ್ಸ್ಕೊಂಡು ಹೋಗೋದ್ಲವ ಹಿಟ್ಟತ್ತಾಗೆ ಎಂತ ಕೆಲಸ ಮಾಡಿ ನೋಡಿ ಈಗ ಹೋಗ್ತಾ ಸ್ವಲ್ಪ ತೋರಿಸಿ ಎಂತ ತಗೊಂಡಿಯೇ ನಾನು ಅಂಥದ್ದು ತಗೊಂತೇನೆ ತಗಿ ನೋಡು ಆದ ನೆನಪಾಡಲಿಲ್ಲವ ತಗ ಸೀರೆ ನೋಡು ತಗೊಂಬಂದಿದ್ದೆ ಮೊನ್ನೆ ನಮ್ಮ ಸೊಸಿ ಬಂದ ತಗೊಂಬಂದ ನಾನೇನು ಹೋಗಿದ್ದಿಲ್ಲ ಆಕಿ ನಮ್ಮ ಸೊಸಿ ಬದ ಅನ್ನಲ್ಲ ಬಂದದ್ಲು ಅಂತಂದು ಅದ ಆಕಿ ತಗೊಂಬಂದಳು ಎಂತ ಚೆನ್ನಾಗೈತಿ ಈಗ ಅದ ಟ್ರೆಂಡ್ ನೋಡು ಫುಲ್ಲು ಹೂವು ಮೈ ತುಂಬ ಹೂವು ಬಾರ್ಡ್ರು ಬ್ಲೌಸಾಗಿ ಬುಟ್ಟ ಮತ್ತು ಬಾರ್ಡ್ರ್ ಬಂದೈತಿ ಭಾರಿ ಚೆನ್ನಾಗೈತಿ ಪಿಂಕ್ ಕಲರು ಇದು ಗುಲಾಬಿ ಬಣ್ಣದ ಸೀರೆ ಬಾರ್ಡ್ರು ಕಪ್ಪು ಬಣ್ಣದ್ದು ಭಾರಿ ಚೆನ್ನಾಗೈತಿ ನಾವು ಕಪ್ಪು ಹಾಕಂತದಲ್ಲ ಆದ್ರೆ ಆ ಸೀರೆ ನೋಡಕ್ಕೆ ಭಾರಿ ಚೆನ್ನಾಗೈತಿ ಬಗ್ಗೆಮ್ಮ ಈಗ ಹಿಟ್ಟು ಹಾಕ್ಸ್ಕೊಂಡು ಹೋಗಿ ಬಾಯಿ ಮನೆಗೆ ತೋರಿಸ್ತೀನಿ ಅಂತ ಚೆನ್ನಾಗೈತಿ ಏನೇ ಪ್ರೇಮಿ ಸೀರೆ ತಗೊಂಬಂದ ನಿಮ್ಮ ಸೊಸಿ ನಾನು ಬ್ಲೌಸ್ ಹೇಳಿದ್ನಲ್ಲ ತರಿಸಿದ್ದೇನೆ ಈಕಿಗೆ ನಾನು ಹೇಳಿದ್ದೆ ನೆನಪಿರಂಗಿಲ್ಲ ತರಿಸಿದೆ ಬ್ಲೌಸ್ ಸೀರೆ ಅಂತದೇ ನನಗೆ ತೋರಿಸೇ ಇಲ್ಲ ನೀನು ಭಾಗ್ಯ ಮುಂದೆ ಇಟ್ಟಾತು ಈಗ ಪ್ರೇಮ ಒಂದು ಆಗ್ತಂತ ತಡಿಯತ್ತ ಮಾತ್ರಕ್ಕೆ ಅಂತ ನಿಂತ್ಕೊಳ್ಳತ್ತೆ ದೇವಣ್ಣ ನಮ್ಮ ಹಾಕ್ರೆ ನಮ್ಮ ಜೋಳ ಹಾಕಲ್ಲಿ ಸ್ವಲ್ಪ ದವತೆಗೆ ಮತ್ತು ನಾನೆಲ್ಲಿ ಇವ್ರದ್ದೊಂದು ಚೂರು ಹಾಕ್ಕೊಟ್ರೆ ಆಮೇಲೆ ಗೋಧಿ ಜೋಳ 2 ಒಟ್ಟಿಗೆ ಹಾಕ್ಕೊಟ್ರೆ ರತ್ನ ಮತ್ತು ಮಾದ್ರಿಗೆ ಅಂತ ನಿಂತಾರ ಏನೇನೋ ಪಿಲಾನ್ ಮಾಡ್ಕೊಂಡಾರ ಇವ್ರಿಬ್ರು ಯಾಕೆ ಸುಮ್ಮನೆ ಆಗ್ಬಿಟ್ಲು ರತ್ನ ಬಯ್ಯದ ಬಿಟ್ಬಿಟ್ಲು ಮಾತಾಡಿ ಅವತ್ತು ತಗೊಂಬಂದಿದ್ರು ಅನ್ಸಸಿ ಅದೇ ಈಗ ಭಾಗ್ಯಮ್ಮ ಸೀರೆ ತೋರಿಸ್ತೀನಿ ಅಂದೆ ಬೇಡ ಬರುವ ಮೊದಲು ಹಿಟ್ಟಕ್ಕೆ ಮರಣ ಆಮೇಲೆ ಹಿಟ್ಟಕ್ಕೆ ಬಂದು ನೋಡ್ತೀನಿ ಅಂತಂದು ಈಗ ಬರ್ತಾಳೆ ಭಾಗ್ಯಮ್ಮ ನಮ್ಮ ಮನೆಗೆ ಸೀರೆ ನೋಡ್ಕೊಂಡು ಒಂದಿಟ್ಟು ಚಹಾ ಕುಡ್ಕೊಂಡು ಹೋಗ್ಕಳ ಹೌದೇನೆ ಹಂಗಾರ ನಾನು ಬರ್ತೇನೆ ತಡಿ ಹಂಗಾರ ನೀನೇನು ಬರ್ತಿ ಇನ್ನು ನಿಂತ್ಕೊಂಡಿದ್ದು ಹಿಟ್ಟು ಹಾಕ್ಸ್ಕೊಂಡು ಹೋಗು ಬರ್ತಾಳಂತ ಅಲ್ಲೇ ಸೀರೆ ನೋಡಕ್ಕೆ ಬರ್ಬೇಕನ ಈಗ ಬಾಯಿ ಬಂದಂಗೆ ಬೈದಿ ಇಬ್ರಿಗೂ ಬಿಡೆ ಅದೆಲ್ಲ ಮನಸ್ಸಿಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಇಬ್ರು ಫ್ರೆಂಡ್ ಅಲ್ಲನೇ ನೀನೇ ಆಗಲಿ ಅನ್ನಿಲ್ಲ ಫ್ರೆಂಡ್ ಅಂತಂದು ಬಿಡ ಇದೆ ಬೇಡ ಒಂದು ಕೆಲಸ ಮಾಡಪ್ಪ ನಾನು ಇವರು ಮನೆಗೆ ಹೋಗ್ತೀನಿ ಪ್ರೇಮರ ಮನೆಗೆ ನೀನು ಮತ್ತೆ ಜೋಳ ಮತ್ತು ಗೋಧಿ ಹಿಟ್ಟು ಹಾಕ್ಸಿಡೇನ ಹಾಕಿಟ್ಟಿರು ಆಮೇಲೆ ಬಂದು ತಗೊಂಡ್ಕನ ಬರ್ರಿ ನಿಂದು ಆತನ ನೋಡು ನಿಂದು ಭಾಗ್ಯ ಆಗಿತ್ತು ನೋಡಿ ಹಿಟ್ಟು ರೆಡಿ ಆಗೈತಿ ಪ್ರೇಮ ನಿಂದು ತಳೆ ನಡಿ ಹೋಗೋಣ ನಡಿಯೇ ಎಂತ ಸೀರೆ ತಗೊಂಬಂದಿ ತಡಿಯೇ ತೋರ್ಸ್ ನಡಿಯೇ ಬಾ ಭಾಗ್ಯಮ್ಮ ಹೋಗೋಣ ಬಾ ಭಾಗ್ಯಮ್ಮ ಸರಿ ಪ್ಲ್ಯಾನ್ ಮಾಡಿಬಿಡಿ ಹೆಂಗ ಒಂದು ಹಿಟ್ಟು ಹಾಕ್ಸ್ಕೊಂಡು ಹೊಂಟವಲ್ಲ ತಗಿ ಪ್ರೇಮಿ ಆಕಿ ಹಿಂದ ಕಡೆಗೆ ಬರ್ತಾಳೆ ಬೇಕಾದ್ರೆ ನೋಡಕ್ಕೆ ಅಲ್ಲಿ ಹಿಟ್ಟು ಹಾಕ್ಸ್ಕೊಡಪ್ಪ ನಾನು ಬರ್ತಾನೆ ಅಂತ ಬಂದ್ರೆ ಏನು ಮಾಡ್ತೀವಿ ಸೀರೆ ಅದಾವ ಹೊಸ ಯಾವಾರ ತೋರ್ಸಕ್ಕಿಗೆ ಬಾ ಭಾಗ್ಯಮ್ಮ ಎಸಕಂದು ಸೀರೆ ಅದಾವ ಅದ್ರಾಗ ಒಂದು ಯಾವ್ದಾರ ಒಂದು ತೋರಿಸಿ ಗುಲಾಬಿ ಬಣ್ಣದ್ದು ನೋಡಿ ಇದತ್ತ ಅಂತ ಸುಮ್ಮನೆ ಮಾಡ್ತಾಳೆ
ಅಯ್ಯೋ ರತ್ನಿ ರತ್ನಿ ನಡಿ ನಡಿ ಹೋಗ ನಡಿ ಬರ್ತಾಳ ನಡಿ ಹಿಂದನ ಬರ್ತಾಳ ನಡಿ ಏ ತಮ್ಮ ನಾನು ಪ್ರೇಮಿಯರ್ ಮನೆಗೆ ಹೋಗ್ತಾನಿ ಮತ್ತೆ ನೋಡು ಮತ್ತೆ ಯಾರು ಬಂದೊಂದು ಹಿಟ್ಟು ಹಾಕಿ ಅಂತ ಕುತ್ಕೊಬೇಡ ನನ್ನ ಹಾಕ ಏನು ಹಿಟ್ಟು ಹಾಕಿಟ್ಟಿರಂದ್ರೆ ನಾನು ಪ್ರೇಮಿ ಮನೆಗೆ ಹೋಗ್ಬರ್ತಾನೆ ಒಂಚೂರು ದೌಡ್ ಬರ್ತಾನ ಹಿಟ್ಟು ರೆಡಿ ಇರ್ಬೇಕು ನೋಡು ಹಾಕಿಟ್ಟಿರು ಹ್ಞೂ ರತ್ನಮ್ಮ ಹಾಕಿಟ್ಟಿರ್ತಾನೆ ನೀವು ಹೋಗ್ಬೋಗು ಹೋಗ್ಬೋಗು ಹೋಗ್ಬ ಹಾಕಿಟ್ಟಿರ್ತಾನೆ ಬಾಕಿ ಬಂತಡಿರೇ ಬಂದೆ 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 ಫ್ರೆಂಡ್ಸ್ ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಏಯ್ ಬಂತಡಿರೇ ಬಂದೆ ಬಾ 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 ರತ್ನಮ್ಮ ನಮ್ಮ ಹೆಣ್ಮಕ್ಳಿಗೆ ಬಟ್ಟಿ ಒಡವಿ ಅಂದರೆ ಭಾರಿ ಆಸೆ ಜಗಳಾಡ್ತಿದ್ದರು ಜಗಳನ ನಿಲ್ಲಿಸಿ ಒಟ್ಟಿಗೆ ಹೊಂಟ್ರು